ಆಯ್ತು. ಅಣ್ಣ ಆಮೇಲೆ ಇದರಲ್ಲಿ KDಯಲ್ಲಿ ನೀವು ಎಲ್ಲಾ ಫಿಲಮ್ ಅಲ್ಲಿ ಮಾಸಿ ಹೀರೋಗೆ ಬಂದಿದ್ರಿ. KDಯಲ್ಲಿ ಹೆಣ್ಮಗುಗ್ ಸೋತೋದ್ರ? ಹೆಣ್ಮಗುಗ್ ಸೋತೋದ್ರ? ಹೆಣ್ಮಗುಗೆ ಎಲ್ರು ಸೋಲ್ಲೇಬೇಕಲ್ಲ ಅವರು. KD ಎಲ್ಲದು ಅಲ್ಲ, ಎಲ್ಲ ಕಡೆನೂ ಅಷ್ಟೇ. ಅಣ್ಣ ಆಮೇಲೆ ರಮೇಶ್ ಅರವಿಂದ್ ಸರ್ ಆಮೇಲೆ ರವಿಚಂದ್ರನ್ ಅವ್ರ ಹತ್ರ ಆಕ್ಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹೌದು, ರಮೇಶ್ ಅಣ್ಣ ಅಂದರೆ ನಾನು ಐ ವಾಸ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲ, ಅವಾಗ ಶೂಟಿಂಗ್ ಹೋಗ್ತಿದ್ದೆ ಸುತ್ತಮುತ್ತ. ಯಾಕೆಂದರೆ ನಮ್ಮ ಓನ್ ಬ್ಯಾನರಲ್ಲಿ ಮಾಡಿದ್ದಿತ್ತು. ಕಿಶೋರ್ ಅಂಕಲೇ ಡೈರೆಕ್ಟ್ರು. ನಾನು ಅವಾಗ ಅಲ್ಲೇ ಇಡೀ ಎಂಟೈರ್ ಸಿನಿಮಾ ಅವ್ರ ಜೊತೆಗೆ ಇರುವೆ. ಸೊ ಅದನ್ನು ರವಿಚಂದ್ರನ್ ಅಂಕಲ್ ಅಷ್ಟೇ, ಅವಾಗಿಂದನೂ ನೋಡ್ಕೊಂಡು ಬಂದಿದ್ದೆ ಚಿಕ್ಕ ವಯಸ್ಸಿನಲ್ಲಿ. ಸೊ ಅವ್ರ ಜೊತೆ ಮಾಡ್ತಾಯಿದ್ದೀನಿ ಅಂದಾಗ ನಿಜವಾಗ್ಲಾ, ಹೌದಾ, ಒಪ್ಕೊಂಡ್ಬಿಟ್ರಾ ಅಂತಿದ್ದೆ. ಸೊ ಫಸ್ಟ್ ಡೇ ಅವ್ರ ಜೊತೆ ಎಲ್ಲ ಮಾಡಿದಾಗ ನಿಜವಾಗ್ಲೂ ಕಲಿಯೋ ತುಂಬ ಇತ್ತು. ಯಾಕೆಂದರೆ ಅವರು ಡೈಲಾಗ್ಸ್ ಇಸ್ಕೊಂಡು ಅವ್ರ ಸ್ಟೈಲಲ್ಲಿ ಸಿಂಪ್ಲಿಫೈ ಮಾಡ್ಕೊತಾರೆ. ಇನ್ನು ಕೆಲವರು ಅವ್ರ ಟೈಮಿಂಗಲ್ಲಿ ಅವರವರೇ ಬರ್ಕೊಂಡು ಈ ಥರ ಮಾಡೋಣ ಅಂತಾರೆ. ಇನ್ನು ಸುದೀಪ್ ಸರ್ ಎಲ್ಲ ಅಂದರೆ ನೀನೇನು ಹೇಳ್ತೀಯ ನಾನೇನು ಹೇಳ್ತೀನಿ ಅಂತ ಈ ಥರ ಮಾನಿಟರ್ ಇರುತ್ತೆ. ಸೊ ಎವ್ರಿಥಿಂಗ್ ಅಂದರೆ ತುಂಬ ಆರ್ಗನೈಸ್ಡಾಗಿ ಅವರು ತುಂಬ ನ್ಯಾಚುರಲಾಗಿ ಮಾಡ್ತಾರೆ. ಅಣ್ಣ ಮೂವಿಲಿ ಡೈರೆಕ್ಟ್ ಏನು ತೋರಿಸ್ತಾರೆ, ಅವ್ರು ಏನು ಇಮ್ಯಾಜಿನೇಷನ್ ಇರುತ್ತೆ, ಆ್ಯಕ್ಟರ್ಗಳು ಯೂಶ್ವಲಿ ಆ್ಯಕ್ಟ್ ಮಾಡ್ತಾರೆ, ಮುಗಿಯುತ್ತೆ. ನಿಮಗೆ ನಿಮ್ಮ ಇನ್ವಾಲ್ವ್ಮೆಂಟು ಈ ಸ್ಟೋರಿಲಿ ಲೈಕ್ ಫನ್ ಇರುತ್ತೆ, ಈ ಥರ ನಿಮ್ದು ಇನ್ವಾಲ್ವ್ಮೆಂಟ್ ಏನಾದ್ರು? ಇಲ್ಲ ಬ್ರೋ, ಒಂದು ಸೀನ್ ಹೇಳಿದಾಗ ಅದನ್ನು ನಾನು ಒಂದು 3-4 ಥರ ಮಾಡಿ ತೋರಿಸ್ತೀನಿ. ಅವ್ರಿಗೆ ಇಷ್ಟ ಆದರೆ ಪಿಕ್ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ, ನಾನು ಹೇಳ್ದಂಗೆ ಮಾಡು ಮಗ, ಅಥವಾ ಇನ್ನೊಬ್ರು ಯಾರೋ ತೋರಿಸ್ದಂಗೆ ಮಾಡು ಅಂತ. ಸೊ ಕಲಿಕೆ ಅಲ್ಲ ಬ್ರೋ. ನನ್ನ ಇನ್ವಾಲ್ವ್ಮೆಂಟ್ 100% ಯಾವಾಗಲೂ ಇರುತ್ತೆ. ಕರುನಾಡು ಡೈರೀಸ್ ನಮ್ಮ ಹ್ಯಾಂಡಲ್ ಮಾಡ್ತಾ ಇರೋದು. ಓಕೆ, ಆಲ್ ದಿ ಬೆಸ್ಟ್. ಜೈ ಆಂಜನೇಯ. ಥ್ಯಾಂಕ್ ಯು. ಸೂಪರ್.